ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವರದಿ ಜಾರಿ ಬಗ್ಗೆ ಸಿಎಂಗೆ ಪರ ವಿರೋಧವೇ ಸಂಕಷ್ಟ ಆಗ್ಬಿಟ್ಟಿದೆ. ವರದಿ ಜಾರಿ ಬಗ್ಗೆ ಸಚಿವರ ನಡುವೆ ಅಸಮಾಧಾನ ಹೆಚ್ಚಾಗಿದೆ. ಹಾಗಾಗಿ ಇದನ್ನ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಇದ್ದೇ ಇತ್ತು. ಪರ ವಿರೋಧದ ನಡುವೆ ಸಿಎಂ ಸಿದ್ದರಾಮಯ್ಯ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾದ್ರೆ ಏನ್ ಮಾಡಬಹುದು ಅಂತ ನೋಡಿದಾಗ ಮೊದಲಿಗೆ ಪ್ರಬಲ ಸಮುದಾಯಗಳದ್ದು ಆಕ್ಷೇಪ ಏನಿದೆ ಅದನ್ನು ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಆಕ್ಷೇಪಗಳ ಬಗ್ಗೆ ಲಿಖಿತ ರೂಪದಲ್ಲಿ ಕೊಡಿ, ವಿವರಣೆ ಕೊಡಿ ಅಂತ ಸಚಿವರಿಗೆ ಸಲಹೆ ಕೊಟ್ಟಿದ್ದಾರಂತೆ ಸಿಎಂ. ಇನ್ನು ಪ್ರಬಲ ಸಮುದಾಯದ ಸಚಿವರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸದಂತೆ ಕಿವಿ ಮಾತನ್ನು ಕೊಟ್ಟಿದ್ದಾರಂತೆ. ಮೊದಲು ಪ್ರಬಲ ಸಮುದಾಯಗಳ ಸಚಿವರ ಆತಂಕವನ್ನ, ಆಕ್ಷೇಪಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ. ಸಮುದಾಯದ ಜನರ ವಿರೋಧ ಒಂದ್ ಕಡೆ, ಮತ್ತೊಂದ್ ಕಡೆ ಸಚಿವರು ಏನಿದ್ದಾರೆ ಅವರ ಅಭಿಪ್ರಾಯ ಏನಿದೆ, ನೀವೀಗಾಗಲೇ ವರದಿಯನ್ನ ಓದಿದ್ದೀರಾ, ಅದಕ್ಕೆ ಯಾಕೆ ನೀವು ಆಕ್ಷೇಪ ವ್ಯಕ್ತಪಡಿಸ್ತಿದ್ದೀರಾ, ಅದರಲ್ಲಿ ತಪ್ಪುಗಳು ಏನಿದೆ ಅದ್ರ ಬಗ್ಗೆ, ಆತಂಕ ಆಕ್ಷೇಪಗಳ ಬಗ್ಗೆ, ಲಿಂಗಾಯತ ಒಕ್ಕಲಿಗ ಸಚಿವರ ವಿರೋಧವನ್ನ ಬಗೆಹರಿಸಬೇಕು ಅಂತ ಸಿದ್ದರಾಮಯ್ಯನವರು ಚಿಂತನೆ ನಡೆಸಿದ್ದಾರಂತೆ. ಅದಾದ ನಂತರ ಉಳಿದ ಸಮುದಾಯದ ಕುರಿತು ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರಂತೆ. ಹಾಗಾದ್ರೆ ಜಾತಿ ಗಣತಿ ಜಾರಿ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಸಿಎಂ ಮುಂದಾಗಿರೋದ್ರಿಂದ ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಮೊದಲು ಪ್ರಬಲ ಸಮುದಾಯ ಅಂತ ಬಂದ್ರೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧ ಏನಿದೆ, ಆ ವಿರೋಧ ಯಾಕೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಸಿಎಂ ಈಗ ಈ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರೋದು. ಇನ್ನು ಅಹಿಂದಾಗೆ ಸಂಬಂಧಪಟ್ಟಂತೆ ಅಂದ್ರೆ ಲಿಂಗಾಯತ ಒಕ್ಕಲಿಗ ಇದೆರಡು ಬಿಟ್ಟು ಉಳಿದಂಥ ಎಲ್ಲ ಸಮುದಾಯಗಳಿಗೂ ಕೂಡ ಅವ್ರ ಪ್ರಾಬ್ಲಮ್ ಏನು, ಅವ್ರು ಯಾಕೆ ಒತ್ತಡ ಹೇರ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳ್ತಾರೆ. ಅಂದರೆ ಈಗ ಆಕ್ಷೇಪ ಇರೋದು ಎರಡು ಸಮುದಾಯದಿರೋದ್ರಿಂದ ಅವ್ರು ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಅದನ್ನು ಲಿಖಿತ ರೂಪದಲ್ಲಿ ಕೊಡಿ ಅಂತ ಸಚಿವರಿಗೆ ಹೇಳಿದ್ದಾರಂತೆ. ಇನ್ನು ಯಾರ್ಯಾರು ವಿರೋಧ ಪಡಿಸ್ತಾ ಇದ್ದೀರಿ, ನೀವು ಮೌಖಿಕವಾಗಿ ಹೇಳಿಕೆ ಕೊಡೋದಕ್ಕೆ ಹೋಗಬೇಡಿ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ಬದಲಿಗೆ ನಿಮ್ಮ ಅಸಮಾಧಾನ ಏನಿದೆ, ನಿಮ್ಮ ಏನಿದೆ, ಇನ್ನು ಯಾಕೆ ಅಸಮಾಧಾನವನ್ನು ಹೊರ ಹಾಕ್ತಿರೋದು, ನೀವು ಜಾರಿಗೆ ಬರೋದು ಬೇಡ ಅನ್ನೋದು ಯಾಕೆ, ಅದನ್ನು ನೀವು ಲಿಖಿತ ರೂಪದಲ್ಲಿ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಕಾರಣ ಪ್ರಬಲ ಸಮುದಾಯಗಳ ವಿರೋಧ ಇದೆ, ಜಾತಿ ಗಣತಿ ಜಾರಿ ಆಗಬಾರ್ದು ಅಂತ. ಅವರ ಒಪಿನಿಯನ್ಸ್ ಅನ್ನ ಲಿಖಿತ ರೂಪದಲ್ಲಿ ಕೇಳಿದ್ದಾರಂತೆ. ಯಾವ ರೀತಿ ಶಮನ ಆಗುತ್ತೆ? ಸೌಖ್ಯ ಜಾತಿ ಜನಗಣತಿಯ ವರದಿ ಜಾರಿ ಸಾಕಷ್ಟು ಸವಾಲುಗಳಿಂದ ಕೂಡಿರುವಂತದ್ದು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯ ನೀಡಲು ಸಿಎಂ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಜಾತಿ ಜನಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಚರ್ಚೆಗೂ ಮೊದಲೇ, ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೂ ಬರೋ ಮೊದಲೇ ಸಾಕಷ್ಟು ಅಸಮಾಧಾನ, ಆಕ್ಷೇಪಗಳು ಪ್ರಬಲ ಸಮುದಾಯದಿಂದ ವ್ಯಕ್ತವಾಗಿತ್ತು. ಹಾಗಾಗಿ ವಿಶೇಷ ಕ್ಯಾಬಿನೆಟ್ ಮೂಲಕ ಈ ವರದಿಯನ್ನ ಜಾರಿ ಮಾಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರು ನಡೆಯಾಗಿತ್ತು. ಈಗ ವಿಶೇಷ ಕ್ಯಾಬಿನೆಟ್ ಕೂಡ ಆಗಿದೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿರೋಧ ಪ್ರತಿರೋಧಗಳು ಕೂಡ ನಡೆದಿರುವಂತದ್ದು. ಅಂದ್ರೆ ಕೆಲ ಸಚಿವರು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ ಎಂಬ ಆಕ್ಷೇಪಗಳನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿರುವಂತದ್ದು. ಇನ್ನ ಕೆಲ ಸಚಿವರು ಜಾತಿ ಜನಗಣತಿಯನ್ನ ಜಾರಿಗೆ ತರಲೇಬೇಕು ಅನ್ನೋ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಬಲ ಸಮುದಾಯದ, ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಇದನ್ನ ಸಮರ್ಪಕವಾಗಿ ಜಾರಿಗೆ ತಾಂಬನ್ನಿ ಎಂಬ ಒತ್ತಡವನ್ನ ಪದೇ ಪದೇ ಹಾಕ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ ಪ್ರಬಲ ಸಮುದಾಯಗಳ ವರ್ಗ, ಮತ್ತೊಂದು ಕಡೆ ಅಹಿಂದಗಳ ವರ್ಗ, ಮತ್ತೊಂದು ಕಡೆ ಜಾತಿ ಜನಗಣತಿಯನ್ನ ಜಾರಿಗೆ ತರಲೇಬೇಕು ಅಂತ ಅಹಿಂದ ನಾಯಕರು ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೊರಗಡೆ ಕೂಡ ಅಂದ್ರೆ ಸಮುದಾಯದ ಮುಖಂಡರು ತಮ್ಮ ಸಮುದಾಯಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಒಂದು ಕಡೆ ಒಕ್ಕಲಿಗ ಸಮುದಾಯ ಹಾಗೂ ಲಿಂಗಾಯತ ಸಮುದಾಯದ ಮುಖಂಡರು ಈ ವರದಿಯನ್ನ ಜಾರಿಗೆ ತಂದ್ರೆ ನಾವು ಹೋರಾಟ ಮಾಡ್ತೀವಿ ಎಂಬ ಆ ಎಚ್ಚರಿಕೆಯನ್ನ ಈಗಾಗಲೇ ಸರ್ಕಾರಕ್ಕೆ ರವಾನಿಸಿರುವಂತದ್ದು. ಹಾಗಾಗಿ ಒಂದು ಕಡೆ ಕೆಲ ಸಚಿವರ ಪರ ವಿರೋಧ ಜಟಾಪಟಿ, ಜಾತಿ ಜನಗಣತಿ ವರದಿ ಜಾರಿಗೆ ತರುವಂತ ಜಟಾಪಟಿಗೆ ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಸಿಎಂ ಈಗ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಅಂದ್ರೆ ಆಕ್ಷೇಪಗಳ ಏನಿದೆ, ಆಕ್ಷೇಪಗಳನ್ನ ಲಿಖಿತ ರೂಪದಲ್ಲಿ ಕೊಡಿ ಎಂಬ ಆ ಸೂಚನೆಯನ್ನ ಈಗ ತನ್ನ ಕ್ಯಾಬಿನೆಟ್ ಸಚಿವರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಡಬಾರ್ದು ಎಂಬ ಸಂದೇಶವನ್ನ ರವಾನಿಸಿರುವಂತದ್ದು. ಅಂದ್ರೆ ಒಂದು ಕಡೆ ಅಹಿಂದ ವರ್ಗದ ನಾಯಕರು ಜಾತಿ ಜನಗಣತಿ ವರದಿ ಜಾರಿ ಆಗ್ಬೇಕು ಅನ್ನೋದು ಒತ್ತಡ ಆಗ್ತಾ ಇದ್ರೆ,
ಅದಕ್ಕೆ ತದ್ವಿರುದ್ಧವಾಗಿ ಕೆಲ ಸಚಿವರು ಸಾಕಷ್ಟು ಆಕ್ಷೇಪಗಳನ್ನ ಮುಂದೆ ಇಡ್ತಾ ಇರುವಂತದ್ದು. ವೈಜ್ಞಾನಿಕವಾಗಿಲ್ಲ, 10 ವರ್ಷಗಳ ಹಿಂದೆ ಮಾಡಿದಂತ ಒಂದು ಸರ್ವೆ, ಅದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಸರ್ವೆ ಆಗ್ಬೇಕು ಅನ್ನೋ ವಿಚಾರವನ್ನ ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಪಕ್ಷಕ್ಕೆ ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದು, ಅಂದ್ರೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಇದು ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ ಎಂಬ ಎಚ್ಚೆತ್ತುಕೊಂಡಿರುವಂತಹ ಸಿಎಂ ಈ ಎಲ್ಲಾ ಪಕ್ಷದಕ್ಕೆ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಆ ಸಂದೇಶವನ್ನ ರವಾನಿಸಿರುವಂತದ್ದು ಸಚಿವರಿಗೆ. ಅಂದ್ರೆ ಒಂದು ಕಡೆ ಪ್ರಬಲ ಸಮುದಾಯದ ವರ್ಗದ ಸಚಿವರು, ಮತ್ತೊಂದು ಕಡೆ ಅಹಿಂದ ವರ್ಗದ ಸಚಿವರು, ಯಾರು ಕೂಡ ವ್ಯತಿರಿಕ್ತವಾದ ಹೇಳಿಕೆಗಳನ್ನ ಡ್ಯಾಮೇಜ್ ಆಗುವಂತ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದು ಅನ್ನೋದು ಈಗ ಸಿಎಂ ಸಿದ್ದರಾಮಯ್ಯನವರು ಸಂದೇಶ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗ್ಲೇ ಸಾಕಷ್ಟು ಆಕ್ಷೇಪಗಳು, ಮತ್ತೆ ಸರ್ವೆ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಮತ್ತೊಂದು ಸರ್ವೆ ಆಗ್ಬೇಕು ಅನ್ನೋ ಹೇಳಿಕೆಗಳು, ಮತ್ತೊಂದು ಕಡೆ ಅಹಿಂದ ನಾಯಕರುಗಳಿಂದ ಈ ಜಾತಿ ಜನಗಣತಿ ವರದಿ ಜಾರಿ ಆಗ್ಲೇಬೇಕು ಅನ್ನೋ ಒತ್ತಡ. ಹಾಗಾಗಿ ಎಲ್ಲವನ್ನೂ ಸಮಾನವಾಗಿ ತೂಗಿಸ್ಕೊಂಡು ಹೋಗುವಂತ ಒಂದು ಸವಾಲು ಈಗ ಸಿಎಂ ಸಿದ್ದರಾಮಯ್ಯ ಮುಂದೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.